ಈಗಷ್ಟೇ ದರ್ಶನ್ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಚಿಂತನೆ ನಡೀತಿದೆ ಅಂತ ಒಂದು ನ್ಯೂಸ್ ಬರ್ತಿದೆ. ಒಬ್ಬರ ಲೈಫಲ್ಲಿ ನಾವು ಹೀರೋ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಲೈಫಲ್ಲಿ ನಾವು ವಿಲನ್ ಆಗ್ಲೇಬೇಕು. ರೇಣುಕಾ ಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆದಮೇಲೆ ಮಾಧ್ಯಮದಲ್ಲಿ ಒಂದರ ಹಿಂದೆ ಒಂದರಂತೆ ಸ್ಫೋಟಕ ಮಾಹಿತಿಗಳು ಬರ್ತಾನೆ ಇವೆ. ಈಗಷ್ಟೇ ದರ್ಶನ್ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಚಿಂತನೆ ನಡೀತಿದೆ ಅಂತ ಒಂದು ನ್ಯೂಸ್ ಬರ್ತಿದೆ. ಹಾಗೇನೆ ನಿರ್ಮಾಪಕ ಉಮಾಪತಿಯವರು ರಾಬರ್ಟ್ ಸಿನಿಮಾ ಸಮಯದಲ್ಲಿ ಸುಮಾರು 9 ಲಕ್ಷ ಎಣ್ಣೆಗೆ ಅಂತಾನೆ ಬಿಲ್ ಆದ್ಮೇಲೂ ಕೂಡ ದರ್ಶನ್ ಅವರು ಕುಡಿಯಕ್ಕೆ ಎಣ್ಣೆ ಸಾಲ್ತಿಲ್ಲ ಅಂತ ಗಲಾಟೆ ಮಾಡಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಬಾಂಬೆ ರವಿ ಅನ್ನೋರ ಕೈಯಲ್ಲಿ ದರ್ಶನ್ ಅವರು ಉಮಾಪತಿ ಗೌಡ ಅವರನ್ನ ಕೊಲ್ಲಲಿಕ್ಕೆ ಸುಪಾರಿ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಅವರು ತಿಳಿಸಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಅವರಿಗೆ ಬಹಳಷ್ಟು ರೌಡಿಗಳ ಕಾಂಟ್ಯಾಕ್ಟ್ ಇತ್ತು. ಈ ರೌಡಿಗಳ ಮೂಲಕ ಅವರ ವಿರುದ್ಧ ಮಾತನಾಡೋರ ಬಾಯಿ ಮುಚ್ಚಿಸ್ತಿದ್ರು ಅನ್ನೋದು ಮತ್ತೊಂದು ವದಂತಿ. ಇನ್ನು ದರ್ಶನ್ ಅವರು ಅರೆಸ್ಟ್ ಆದ ನಂತರ ಅವರ ಹಳೆಯ ವಿಷಯಗಳು ಬಹಳಷ್ಟು ಹೊರಗೆ ಬರ್ತಿವೆ. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಆದರೆ ಈ ಮಾಧ್ಯಮಗಳು ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಅಂತ ದರ್ಶನ್ ಅವರದ್ದು ತನಿಖೆ ಹೀಗೆ ನಡೀತಿದೆ, ಪೊಲೀಸವರು ಹಾಗಂದ್ರು, ಇಲ್ಲಿ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರು, ಈ ಎಲ್ಲ ಮಾಹಿತಿಗಳನ್ನು ಹೇಳ್ತಿದ್ದಾರೆ. ಈ ಎಲ್ಲ ಮಾಹಿತಿಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಯಾರು ವಿಚಾರ ಮಾಡ್ತಿಲ್ಲ. ಯಾಕಂದರೆ ತನಿಖಾಧಿಕಾರಿಗಳಾಗಲಿ ತನಿಖಾ ತಂಡವಾಗಲಿ ಈ ರೀತಿಯ ಒಂದು ತನಿಖೆ ನಡೀತಿದೆ, ಈ ಮಟ್ಟದಲ್ಲಿ ಸಾಕ್ತಿದೆ ಅಂತ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಇನ್ನು ಮಾಧ್ಯಮದವರು ತಾವೇ ಒಳಗಡೆ ಹೋಗಿ ವಿಚಾರಣೆ ಮಾಡಿದವ್ರ ರೀತಿ ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಿದ್ದಾರೆ. ಇನ್ನು ಈ ಕೇಸ್ನ ವರದಿಯಲ್ಲಿ ಮಾಧ್ಯಮಗಳ ಹಳೆ ಸೇಡ್ ಕೆಲಸ ಮಾಡ್ತಾ ಇದೆಯೋ ಅಥವಾ ಈ ಒಂದು ಕೇಸ್ನ ತನಿಖೆಯ ಬಗ್ಗೆ ಎಲ್ಲ ವಿವರಗಳು ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು, ಈ ಒಂದು ಕೇಸ್ನ ತನಿಖೆ ಯಾವುದೇ ರೀತಿಯ ಒಂದು ಇನ್ಫ್ಲುಯೆನ್ಸಿಗೆ ಒಳಗಾಗಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಧ್ಯಮದವರು ವರದಿ ಮಾಡ್ತಿದ್ದಾರೋ ಇದು ಯಾವುದು ಜನರಿಗೆ ಬೇಕಾಗಿಲ್ಲ, ನ್ಯೂಸ್ ಅಷ್ಟೇ ಬೇಕಾಗಿರೋದು. ಒಟ್ಟಿನಲ್ಲಿ ದರ್ಶನ್ ಅವರ ಒಂದು ಕೇಸ್ ಹೊರಗೆ ಬಂದ ನಂತರ ಮಾಧ್ಯಮಗಳಲ್ಲಿ ಇದೊಂದು ವಿಷಯ ಬಿಟ್ಟು ಯಾವುದೇ ರೀತಿಯ ವರದಿ ಬರ್ತಾ ಇಲ್ಲ. ರಾಜ್ಯದಲ್ಲಿ ಏನಾಗ್ತಿದೆ, ರಾಷ್ಟ್ರದಲ್ಲಿ ಏನಾಗ್ತಿದೆ, ಇದು ಯಾವುದು ಯಾರಿಗೂ ಬೇಕಾಗಿಲ್ಲ. ಹಾಗಾದರೆ ಏನಾಗ್ತಿದೆ ರಾಜ್ಯದಲ್ಲಿ, ಬೇರೆ ಯಾವ ರೀತಿಯ ಒಂದು ಘಟನೆಗಳು ನಡೀತಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪೆಟ್ರೋಲ್ ದರ ಏರಿಕೆ ಆಗಿದೆ ಅಂತ ವಿರೋಧ ಪಕ್ಷದವರು ಒಂದಲ್ಲ ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ, ಆದರೆ ಯಾರಿಗೂ ಗೊತ್ತಾಗ್ತಿಲ್ಲ. ಇದಲ್ಲದೆ ಪೆಟ್ರೋಲ್ ದರ ಏರಿಸಿರೋದು ಗ್ಯಾರಂಟಿಗಳ ಒಂದು ಖರ್ಚನ್ನು ತೂಗಿಸಲ್ಲ, ಕೇವಲ ಒಂದು ಸಣ್ಣ ಭಾಗವನ್ನಷ್ಟೇ ಈ ಒಂದು ರೇಟ್ ಏರಿಕೆ ಪೂರ್ಣಗೊಳಿಸುತ್ತೆ ಅನ್ನೋದನ್ನು CM ಅವರು ಹೇಳಿದ್ದಾರೆ. ಅದಲ್ಲದೆ ಈ ಒಂದು ಹಣ ಜನರು ಒಳ್ಳೆಯದಕ್ಕೆ ಉಪಯೋಗ ಆಗ್ತಿದೆ ಹೊರತು ಮತ್ಯಾವುದಕ್ಕೂ ಅಲ್ಲ ಅಂತ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ಏನೇ ಇರಲಿ, ಈ ಒಂದು ದರ ಏರಿಕೆ ಆಗಿದೆ ಅಂತ ಜನರ ಆಕ್ರೋಶ ಇರ್ಬೋದು ಅಥವಾ ವಿರೋಧ ಪಕ್ಷಗಳ ಒಂದು ಆಕ್ರೋಶ ಪ್ರತಿಭಟನೆ ಇರ್ಬೋದು, ಇದು ಯಾವುದು ನ್ಯೂಸ್ನಲ್ಲಿ ಬರ್ತಾ ಇಲ್ಲ. ಯಾಕೆಂದರೆ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಒಂದು ವಿಚಿತ್ರವಾದ ಅಪಘಾತ ಆಗಿದೆ. 300 ಅಡಿ ಎತ್ತರದ ಒಂದು ಬೆಟ್ಟದ ತುದಿಯಲ್ಲಿ ಕಾರನ್ನು ರಿವರ್ಸ್ ಮಾಡ್ತಿರ್ಬೇಕಾದ್ರೆ ಕಾರು ಕೆಳಗಡೆ ಬಿದ್ದು ಇದರಲ್ಲಿರುವಂತಹ ಮಹಿಳಾ ಚಾಲಕಿ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆಯನ್ನ ಇನ್ನೊಬ್ಬ ವಿಡಿಯೋ ಮಾಡ್ತಾ ಇದ್ದ. ಒಟ್ಟಿನಲ್ಲಿ ಈ ರೀಲ್ಸ್ ಮಾಡೋ ಒಂದು ಹಪಾಹಪಿಯಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ ಈ ಮಹಿಳೆಗೆ ಸರಿಯಾಗಿ ಡ್ರೈವಿಂಗ್ ಮಾಡಕ್ ಬರ್ತಿರ್ಲಿಲ್ಲ ಅಂತ. ಇನ್ನು ಇಷ್ಟು ಎತ್ತರದ ಒಂದು ಬೆಟ್ಟದ ತುದಿಯಲ್ಲಿ ಕಾರನ್ನ ಚಲಾಯಿಸೋದು ಕಲಿಬೇಕು ಅನ್ನೋದು ಇನ್ನೊಂದು ವಿಷಯ. ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಬೆಟ್ಟದ ತುದಿಯಲ್ಲಿ ಆ ಮಹಿಳೆ ರಿವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ. ಒಟ್ಟಿನಲ್ಲಿ ಒಂದು ಸ್ಟಂಟನ್ನ ರೀಲ್ಸ್ಗೋಸ್ಕರ ಒಂದು ಕ್ಯಾಪ್ಚರ್ ಮಾಡಬೇಕು ಅಂತ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಇದಿಲ್ಲ ಅಂದರೆ ಒಂದು ವ್ಯವಸ್ಥಿತ ಮರ್ಡರ್ ಆಗಿರ್ಬೋದು ಅಂತ ಬಹಳಷ್ಟು ಮಂದಿಯ ಊಹೆ. ಏನು ಅಂತ ತನಿಖೆ ನಂತರ ಗೊತ್ತಾಗಬೇಕಿದೆ. ಇನ್ನು ರೀಲ್ಗೋಸ್ಕರನೇ ಈ ಒಂದು ಘಟನೆ ನಡೆದು ಪ್ರಾಣ ಕಳ್ಕೊಂಡಿದ್ರೆ ಇದನ್ನು ಮೂರ್ಖತನದ ಪರಮಾವಧಿ ಅಂತ ನಾವು ಹೇಳ್ಬೋದು. ಇನ್ನು ಅಯೋಧ್ಯೆಯ ರಾಮ ಮಂದಿರ ಪುನರ್ ನಿರ್ಮಾಣಗೊಂಡು ಉದ್ಘಾಟನೆಯಾಗಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಒಂದು ಐತಿಹಾಸಿಕ ಘಟನೆ. ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಒಂದು ಪ್ರಸಿದ್ಧಿ ಪಡೆದಿರುವಂತಹ ನಲಂದಾ ಯೂನಿವರ್ಸಿಟಿಯ ಪುನರ್ ನಿರ್ಮಾಣ ಈಗ ಆಗಿದೆ. ಇವತ್ತು ಈ ವಿಶ್ವವಿದ್ಯಾಲಯ ಮತ್ತೊಮ್ಮೆ ಉದ್ಘಾಟನೆಗೊಳ್ತಿದೆ. ಈ ಒಂದು ನಲಂದಾ ವಿಶ್ವವಿದ್ಯಾಲಯದ ಒಂದು ಪುನರ್ ನಿರ್ಮಾಣ ಏನಾಗಿದೆ ಇದರ ಡಿಸೈನು ಬಹಳಷ್ಟು ಮಂದಿಗೆ ಯಾಕೋ ಇಷ್ಟ ಆಗಿಲ್ಲ.
ಒಂದು ಪ್ರಾಚೀನದ ಭವ್ಯತೆಯನ್ನು ಸಾರುವಂತಹ ಒಂದು ವಿಷಯ ಈ ಹೊಸ ಒಂದು ವಾಸ್ತುಶಿಲ್ಪದಲ್ಲಿ ಇಲ್ಲ ಅನ್ನೋದು ಬಹಳಷ್ಟು ಮಂದಿಯ ಗೋಳು. ಪ್ರಾಚೀನ ಕಾಲದಲ್ಲಿ ವಿದೇಶದಿಂದ ಜನರು ಬಂದು ಇಲ್ಲಿ ಕಲಿತಿದ್ರು. ಅಷ್ಟೊಂದು ಮಹತ್ವವಾದ ಭವ್ಯತೆಯನ್ನು ಹೊಂದಿರುವಂತಹ ಒಂದು ಯೂನಿವರ್ಸಿಟಿ ನಲಂದಾ ಯೂನಿವರ್ಸಿಟಿ. ಏನೇ ಇರಲಿ, ಬಿಹಾರದಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಇದೆ, ಅದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಗೊಂಡಿರುವಂತಹ ರಾಜ್ಯ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇಂತಹ ಒಂದು ಜಾಗದಲ್ಲಿ ಒಂದು ಹಳೆಯ ಇಷ್ಟೊಂದು ಭವ್ಯತೆ ಇರುವಂತಹ ಯೂನಿವರ್ಸಿಟಿಯ ಹೆಸರಿನಲ್ಲಿ ಮತ್ತೊಮ್ಮೆ ಯೂನಿವರ್ಸಿಟಿ ಓಪನ್ ಆಗ್ತಿರೋದು ಒಂದು ಒಳ್ಳೆಯ ವಿಷಯ. ಅದು ಹೇಗಿರುತ್ತೆ, ಯಾವ ರೀತಿ ಒಂದು ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕು. ಅಯೋಧ್ಯೆಯ ರಾಮ ಮಂದಿರ ವಿಚಾರದಲ್ಲಿ ಒಂದು ಎಮೋಷನ್ ಇತ್ತು. ಅದಕ್ಕೆ ತಕ್ಕ ಹಾಗೆ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಅಥವಾ ಒಂದು ಮೂರ್ತಿಯ ಕೆತ್ತನೆ ಇರ್ಬೋದು, ಇದೆಲ್ಲ ನಡೆದಿದ್ದರಿಂದ ಜನರಿಗೆ ಇಷ್ಟ ಆಯಿತು. ಆದರೆ ಈ ಒಂದು ನಲಂದಾ ಯೂನಿವರ್ಸಿಟಿಯ ವಿಷಯದಲ್ಲಿ ಯಾಕೋ ಬಹಳಷ್ಟು ಜನರಿಗೆ ಈ ಒಂದು ವಾಸ್ತುಶಿಲ್ಪ ಇಷ್ಟ ಆದಂಗೆ ಕಾಣ್ತಿಲ್ಲ. ನಿಮಗೆ ಈ ಒಂದು ಯೂನಿವರ್ಸಿಟಿಯ ವಾಸ್ತುಶಿಲ್ಪ ನೋಡಿ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಈ ರೀತಿ ಎಲ್ಲ ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೋಬೇಕು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.